ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ಇಷ್ಟು ದಿನ ನನಗೆ ಹೆಲ್ತ್ ಸರಿ ಇಲ್ದಿರೋದ್ರಿಂದ ಹುಷಾರಾಗಿರಲಿಲ್ಲ ಅಂತಂದೇಳಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅಂದಾಗೆ ಇದು ನಮ್ಮ ಹಸ್ಬೆಂಡು ಕಾರ್ ಮಿರರ್ಗೆ ಹಾಕೋದೊಂದು ಇದನ್ನು ತೊಗೊಬಂದಿದ್ದರು, ಆರ್ಡ್ರ್ ಮಾಡಿದರು ಮೀಶೋಯಿಂದ ಅನಿಸುತ್ತೆ. ಅದನ್ನು ಈಗ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಇದು ವಿಡಿಯೋ ಮಾಡೋಕ್ಕೂ ಮ್ಯಾಪೋಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಇದೆ ಅಂತಂದೇಳಿ ಬುಕ್ ಮಾಡಿದರು. ಅದನ್ನೇ ಇದು ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂತಂದರೆ, ನಾನು ಕೂಡ ಡೋರ್ ಸೆಟ್ ಮಾಡ್ತೀನಿ, ಹಾಗೆ ಡೋರ್ ಸೆಟ್ನ ಸೇಲ್ ಮಾಡ್ತೀನಿ ಕೂಡ. ಈ ವಿಡಿಯೋದಲ್ಲೇ ಆ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಯಾರಿಗಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ಥರದ್ದು ಡೋರ್ ಸೆಟ್ಟು, ಫೋಟೋ ಸೆಟ್ಟು ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಸಿಗುತ್ತೆ. ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡಿ. ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದರೆ ಇದನ್ನು ನಾವೇ ಮಾಡೋದ್ರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಕೂಡ ಶುರು ಮಾಡಿದ್ದೀನಿ. ನೋಡಿ, ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈ ಥರ ಇರುತ್ತೆ, ಅನುಕೂಲ ಆಗುತ್ತೆ. ಎಲ್ಲಾದರೂ ದೂರ ಹೋದರೆ ಟ್ರಾವೆಲ್ ಮಾಡಿದ್ರೆ ಲೊಕೇಶನ್ ಹಾಕ್ಕೊಂಡು ಹೋಗೋದಕ್ಕೆ ಆಗಿರ್ಬೋದು, ಇಲ್ಲ ವಿಡಿಯೋಸ್ ಮಾಡೋದಕ್ಕೆ ಆಗಿರ್ಬೋದು ಅಂತ ಚೆನ್ನಾಗಿರುತ್ತೆ ಅಂತಂದೇಳಿ ಅವರೇ ಬುಕ್ ಮಾಡಿರೋದು. ಇತ್ತೀಚೆಗೆ ನಾನು ಸ್ವಲ್ಪ ವಿಡಿಯೋ ಮಾಡೋದ್ರಿಂದ ಅವರು ಯೋಚನೆ ಮಾಡಿ ತೊಗೊಂಡಿದ್ದಾರೆ. ಸದ್ಯಕ್ಕೆ ಎಲ್ಲಿ ತೊಗೊಂಡ್ಮೇಲೆ ಆಚೆ ಹೋಗಿಲ್ಲ, ನೋಡಬೇಕು. ಆಚೆ ಹೋದಾಗ ಇದರಿಂದನೇ ಇದು ಮಾಡಿ ವಿಡಿಯೋ ಮಾಡಿಬಿಟ್ಟು ಹಾಕಬೇಕು. ಆವಾಗ ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಯಾವ ಥರ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಅದು ನನಗೆ ಗೊತ್ತೇ ಆಗ್ತಿಲ್ಲ, ತಲೆ ಬುಡ ಒಂದು ಗೊತ್ತಾಗ್ತಾಯಿಲ್ಲ. ಹಾಗೆ ನನ್ನ ಮಗ ಟ್ರಿಪ್ ಹೋಗಿದ್ದ. ಅವನು ಟ್ರಿಪ್ ಹೋಗಿರೋದಕ್ಕೆ ನಮ್ಮ ಮನೇಲಿ ಫುಲ್ಲು ಡಿಮ್ಯಾಂಡು ಫ್ರೆಂಡ್ಸ. ನಮ್ಮ ಚಿಕ್ಕೊಂದು ಅವ್ರನ್ನ ಟ್ರಿಪ್ಪಿಗೆ ಕಳಿಸಿದ್ಯಾ, ನಮ್ಮನ್ನು ಟ್ರಿಪ್ಪಿಗೆ ಕಳಿಸಿಲ್ಲ ಅಂತ. ಹಾಗಾಗಿ ಅವನು ಹೋಗಿರೋದು 3-4 ಡೇಸ್ ಕೂಡ ಇವನನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಅದ್ರ ಸಲುವಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ಅವ್ನು ಡಿಮ್ಯಾಂಡ್ ಆಗಿರೋದಕ್ಕೆ ಏನು ಬೇಕು ಅಂತ ಕೇಳಿದ್ಕೆ ಅವನೇನೋ ಪಿಜ್ಜಾ ಬೇಕು ಅಂತ ಅಂದ. ಅವ್ರ ಅಪ್ಪಾಜಿ ತರಿಸಿದ್ರು. ನೋಡಿ, ಇಲ್ಲೇನೋ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈ. ಆ್ಯಕ್ಚುಲಿ ಫ್ರೆಂಚ್ ಫ್ರೈ ಎಲ್ಲ ಮನೇಲೇ ಇರುತ್ತೆ ಫ್ರೆಂಡ್ಸ್. ಇದು ಅಣ್ಣ ಸೇಲ್ ಮಾಡ್ತಾ ಇರ್ತಾನೆ. ನಿಮಗೂ ಯಾರಾದರೂ ಬೇಕು ಅಂತಂದರೆ ಖಂಡಿತ ತಗೋಬೋದು. ಫ್ರೆಂಚ್ ಫ್ರೈ ಸಿಗುತ್ತೆ, ಸುಮಾರಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬಟ್ ಅವ್ನಿಗದು ಪಿಜ್ಜಾ ಮತ್ತು ಬರ್ಗರ್ ಅಡ್ಜಸ್ಟ್ ಆಗಿಲ್ಲ. ಅದು ತಿಂದು ನೆಕ್ಸ್ಟು ಮಾರ್ನಿಂಗೇ ಫುಲ್ಲು ಕೈಯಲ್ಲೆಲ್ಲ ಒಂಥರ ಗುಳ್ಳೆ ಥರ ಬಂದುಬಿಟ್ಟಿತ್ತು. ಹಾಗೆ ನೋಡಿ ಫ್ರೆಂಡ್ಸ್, ಇದು ನಾನು ಮಾಡ್ತಾ ಇರೋಂಥ ಹಾರ, ಡೋರ್ ಸೆಟ್ ಒಂದೇ ಅಂತ ಅಲ್ಲ ಫ್ರೆಂಡ್ಸ್, ಬೇರೆ ಥರದ್ದು ಫೋಟೋದು ಪ್ರತಿಯೊಂದ್ರದ್ದು ಸನ್ಮಾನದ್ದು ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಚೇತನ್ ಸ್ಕೂಲ್ ಹತ್ರ ಹೋದ್ವಿ. ಅವರು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವತ್ತು ಕೂಡ ಡೋರ್ ತೆಗ್ದಿದ್ರು, ಆಚೆ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಹಂಗಾಗಿ ನಾವು ಹೋಗಿ ನಿಂತ್ಕೊಂಡೆ. ನೋಡಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲ, ಹೋಗಿ ನಿಂತ್ಕೊಂಡ ತಕ್ಷಣ ನೋಡಿಬಿಟ್ಟು ಡ್ಯಾನ್ಸ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟು ಫುಲ್ಲು ಖುಷಿ. ನಾವು ಕೂಡ ಹೇಳ್ತಾಯಿದ್ದೀವಿ, ಮುಂದೆ ನೋಡ್ಕೊಂಡು ಡ್ಯಾನ್ಸ್ ಮಾಡು ಅಂತ. ಮತ್ತು ಮನೆಗೆ ಬಂದಮೇಲೆ ಕೂಡ ಹೇಳಿದ್ದೀನಿ ಅವನಿಗೆ, ಹಾಗೆಲ್ಲ ನೋಡಬಾರ್ದು, ಯಾರಾದರೂ ಬರಲಿ ನಿನ್ನ ಪಾಡಿಗೆ ನೀನು ಡ್ಯಾನ್ಸ್ ಮಾಡಬೇಕು ಅಂತ. ಅವನು ಫುಲ್ಲು ಎಕ್ಸೈಟಲ್ಲಿದ್ದಾನೆ, ಅಮ್ಮರು ಡ್ಯಾನ್ಸಿಗೆ ಸೇರಿಸ್ತಾರೆ ಅಂತ. ಖಂಡಿತ ಅವ್ನು ಟ್ರಿಪ್ ಕೂಡ ಹೋಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಡ್ಯಾನ್ಸಿಗೂ ಕೂಡ ಅವನ್ನ ಜಾಯಿನ್ ಮಾಡಿದ್ದೀವಿ. ಈ ಮಂತಲ್ಲಿ ಕೂಡ ಹಾಕ್ತೀನಿ ಅವ್ರದ್ದು ಸ್ಕೂಲ್ದು ಆ್ಯನ್ಯುವಲ್ ಡೇ ಡ್ಯಾನ್ಸ್ ಪ್ರೋಗ್ರಾಮಿಂದು. ದಯವಿಟ್ಟು ನೋಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನೀವು ಯಾವಾಗಲೂ ಅನ್ಕೋತಿರ್ಬೋದು, ಯಾಕೆ ಬರೀ ಸ್ಕೂಲಿದ್ದೇ ಹಾಕ್ತಾರೆ ಅಂತ. ಬಟ್ ನನಗೆ ಇವಾಗ ಹೇಳ್ಬೇಕು ಅಂತಂದರೆ ನನಗೊಂಥರ ಸ್ಕೂಲೇ ಪ್ರಪಂಚ ಫ್ರೆಂಡ್ಸ್. ಯಾಕಂತಂದರೆ ಬಾವಿಲಿರೋಗೆ, ಇವಾಗ ಬಾವಿಲಿರೋ ಕಪ್ಪೆಗೆ ಹೆಂಗೆ ಬಾವಿ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಅಂದ್ಕೊಂಡಿರ್ತದೆ, ಹಾಗೆ ನಾವು ಸ್ವಲ್ಪ ಆಚೆ ಹೋಗೋದು ಕಮ್ಮಿ. ಹಂಗಾಗಿ ಆಚೆ ಹೋದಾಗ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಸ್ಕೂಲಲ್ಲಿ ಜಾಸ್ತಿ ಹೋಗ್ತಾ ಇರ್ತೀವಲ್ವ, ಆ ಸ್ಕೂಲಲ್ಲಿ ಮೂರಾರು ಪೇರೆಂಟ್ಸ್ದಾಗಿರ್ಬೋದು, ಪ್ರತಿಯೊಂದ್ರದ್ದು ಕಾಂಪಿಟೇಷನ್ ಇರ್ತವೆ. ಹಾಗಾಗಿ ಏನಿಲ್ಲ ಅಂತಂದ್ರೂ ಒಂದು ಮಂತಲ್ಲಿ 2-3 ಇದಿರ್ತದೆ. ಹಂಗಾಗಿ ಅಲ್ಲೇ ನನಗೆ ಬೇಜಾರಂತ ಅನಿಸಲ್ಲ, ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.